ನಮಗೂ ಈ ಥರ ಸಣ್ಣ ಪುಟ್ಟ ಸಾಹಸ ಎಲ್ಲ ಮಾಡಬೇಕು ಅಂತ ಅನ್ಸುತ್ತೆ. ಬಟ್ ಏನು ಮಾಡೋದು, ಆಗಾಗ ಟಿ ವಿನಲ್ಲಿ ಇಂಟರ್ನೆಟ್ಟಲ್ಲಿ ನನ್ನ ಬಗ್ಗೆ ಸ್ವಲ್ಪ ನ್ಯೂಸ್ ಮಾಡಿ ಸೆಲೆಬ್ರಿಟಿ ಮಾಡಿಬಿಟ್ಟಿದ್ದಾರೆ. ಹಾಗಲ್ಲ ಸರ್, ಇಷ್ಟೋ ತನಕ ಅಂಗಡಿಲಿ ಗಿರಾಕಿನೇ ಇಲ್ಲ ಅಂತ ಕಾಯ್ತಾ ಇದ್ದೆ. ಈಗ ಇನ್ನೇನು ಅಂಗಡಿ ಮುಚ್ಚೋ ಟೈಮಲ್ಲಿ ಗಿರಾಕಿನೇ ಬಂದು ದೋಸೆ ಹಾಕ್ಕೊಡ್ತೀನಿ ಅಂದರೆ ನಾನು ಇಡೀ ದಿನ ಏನು ಕಷ್ಟನೇ ಪಟ್ಟಿಲ್ಲ ಅನಿಸುತ್ತೆ. ನೀವು ಪ್ರತಿನಿತ್ಯ ಕಷ್ಟಪಡ್ತೀರ, ಅದೇ ನೀವು ಕಷ್ಟಪಟ್ಟ ತಕ್ಕಂತೆ ನಿಮ್ಗೆ ಹಣ ಸಿಗೋದಿಲ್ಲ. ಇವತ್ತು ಬೇರೆ ದಿನ ಅನ್ಕೊಳ್ಳಿ, ನಾನೇ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡಿರೋದಕ್ಕೆ ನೀವು ನನಗೆ ಪರ್ಮಿಷನ್ ಕೊಟ್ಟಿದ್ದೀರ. ಸೊ ಇವತ್ತು ನಿಮಗೆ ಎಕ್ಸ್ಟ್ರಾ ಕಾಸು ಸಿಗುತ್ತೆ. ಅದು ಹಾಗಲ್ಲ ಸರ್, ನೀವು ದೋಸೆ ಫಾರ್ ಅ ಚೇಂಜ್ ಇವತ್ತು ನೀವು ಕೂತ್ಕೊಳ್ಳಿ, ನಾನು ದೋಸೆ ಮಾಡ್ತೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ನಂಗೆ ಗೊತ್ತು ರೀ, ನೀವು ವಾಪಸ್ ಮತ್ತೆ ಅದನ್ನು ಹೇಳಲ್ಲ ಅಂತ. ಪರವಾಗಿಲ್ಲ, ನೀವು ಹೇಳ್ದೇ ಇದ್ರೂ ಬೇಜಾರಿಲ್ಲ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತು. ನಾನು ಐ ಲವ್ ಯು ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳಿದೆ. ಚೆನ್ನಾಗಿರಿ, ಬಾಯ್. ವಿಕ್ಕಿ ಅವರೇ, I love you too. I love you too. ದೋಸೆ ಇವತ್ತೇ ನೋಡಿದ್ದು. ಅದು ಶೇಪ್ ಸರಿಯಾಗಿ ಬಂದಿಲ್ಲ ಅಷ್ಟೇ, ಬಟ್ ಚೆನ್ನಾಗಿ ಬಂದಿದೆ. ತಿನ್ನೋಡು. ನಂಗೆ ಬೇಡ. ಏನ್ ತಮಾಷೆ ಮಾಡ್ತಿದ್ಯಾ? ಇಷ್ಟು ತನಕ ಬಿಸಿ ಹೆಂಚ್ ಮುಂದೆ ನಿಂತ್ಕೊಂಡು ದೋಸೆ ಆಗೋದು ಅಂತ ತಡ್ಕೊಂಡು ಈಗ ಬೇಡ ಅಂತ ಹೇಳ್ತೀಯಾ? ತಿನ್ನು. ನೀನು ನಂಗೆ ದೋಸೆ ಮಾಡ್ತಿದ್ದಿ ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ಕಿರಿಕಿರಿ ಮಾಡಬೇಡ. ಹುಡುಗಿರಿಗೆ ಹಸುವಾದ್ರೆ ಅವರು ಇರಿಟೇಟ್ ಆಗಿ ಸೈಲೆಂಟ್ ಆಗ್ತಾರಂತೆ. ಹುಡುಗಿರ ಬಗ್ಗೆ ನಿಂಗೆ ಇದೆಲ್ಲ ಹೇಗೆ ಗೊತ್ತು? ನನಗೆ ಹೇಗೆ ಗೊತ್ತಿರುತ್ತೆ? ಇದನ್ನೆಲ್ಲ ಕಾಂತ ಹೇಳಿದ್ದು. ಬಟ್ ನಂಗೆ ಹಸುವಾಗಿಲ್ಲ. ಯಾರು ಹೇಳಿದ ನಿನಗೆ ಹಸುವಿಲ್ಲ ಅಂತ? ನಿನಗೆ ಹಸುವಿದೆ ಆದರೆ ಗೊತ್ತಾಗ್ತಿಲ್ಲ. ಸುಮ್ಮನೆ ತಿನ್ನೋಲ್ಲ, ಸರಿ ಹೋಗುತ್ತೆ.
ಅದಕ್ಕೆ ವಿಚಾರದಲ್ಲಿ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದರೆ ನಿನ್ನ ಕೈಲಿ ತಡ್ಕೊಳಕ್ಕಾಗುತ್ತಾ? ಪುಟ ನಿನಗೆ ಇನ್ನೊಂದು ಮ್ಯಾಪ್ ಬೇಕಾ? ಮ್ಯಾಪಾ? ನಾನು ಹಾಕಿರೋ ದೋಸೆ. ನಾನು ಹಾಕಿರೋ ದೋಸೆ ಶೇಪಲ್ಲಿ ಅಂತೂ ಇಲ್ಲ. ಯಾವುದೋ ಹೆಸರಿಡದೇ ಇರೋ ದೇಶದ ಮ್ಯಾಪ್ ಇದ್ದಂಗಿದೆ. ಅದಕ್ಕೆ ಕೇಳಿದೆ, ಇನ್ನೊಂದು ಮ್ಯಾಪ್ ಬೇಕಾ? ಆದ್ಯ ಪುಟ್ಟ ಬಾ ಇಲ್ಲಿ ಬಾ ಕೂತ್ಕೋ. ಅಜ್ಜಿ ಇನ್ನು ಮಲ್ಗಿಲ್ವಾ? ಏನಾದರೂ ಬೇಕಿತ್ತಾ? ಹೌದಮ್ಮ, ನನಗೆ ಸ್ವಲ್ಪ ನೆಮ್ಮದಿ ಬೇಕಿತ್ತು. ಏನಾಯ್ತು ಅಜ್ಜಿ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಪರಿಸ್ಥಿತಿ ಹಾಗಿದೆ ಕಣೆ. ಅಂಥದ್ದು ಏನಾಯ್ತು ಅಜ್ಜಿ? ನಮ್ಮ ವೇದಾಂತು ಮುಂಚಿನ ಥರ ಇಲ್ಲ ಆದ್ಯ. ಮೊದಲಾದ್ರೆ ಹುಡುಗಿರು ಅಂದರೆ ದೂರ ಓಡ್ತಿದ್ದ, ಈಗ ಒಡನಾಟ ಮಾಡ್ತಾನೆ. ಪಾರ್ಟಿಗೊಬ್ಳು ಹೀರೋಯಿನ್ ಬಂದಿದ್ಲಲ್ಲ, ಅವಳ ಹೆಸರೇನು? ನಮ್ರತಾ ಅಂತ, ತುಂಬ ಫೇಮಸ್ ಹೀರೋಯಿನ್. ಯಾಕೆ? ನಮ್ರತಾ, ಕರೆಕ್ಟ್. ಅವಳ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ. ಆಮೇಲೆ ನಮ್ಮ ಆರ್ತಿ ತಂಗಿ ಅಮೂಲ್ಯ, ಅವಳ ಜೊತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಇಂಥ ಹುಡುಗನಿಗೆ ಈಗ ಯಾವ ಸಮಸ್ಯೆನೂ ಇಲ್ಲ. ಇಂಥ ಒಳ್ಳೆ ಹುಡುಗನಿಗೆ ಒಂದು ಹುಡುಗಿ ಸಿಗಬಾರ್ದಾ? ನಂಗೆ ಯಾಕೋ ಡ್ಯಾನ್ಸ್ ಮಾಡಿದವರೇ ಒಂದಾಗ್ತಾರಾ ಅಂತ ಡೌಟು. ಮಾತಾಡು, ನಾನು ಸುಮ್ಮನೆ ಕೇಳ್ತಾ ಇಲ್ಲ. ವೇದಾಂತ್ಗೆ ಒಂದು ಸಂಸಾರ ಅಂತ ಆದರೆ ಮತ್ತೆ ಈ ಮನೆಯಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಅಜ್ಜಿ, ನೀವು ಅಣ್ಣನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಎಲ್ಲರೂ ಸೇರಿ ಹತ್ರ ಮಾತಾಡೋಣ, ನಿನ್ನ ಮದುವೆ ಆಗಲೇಬೇಕು ಅಂತ. ಕೇಳ್ತಾನ ಅವನು? ಕೇಳಿಲ್ಲ ಅಂದರೆ ಕೇಳಿಸೋಣ. ಹೌದು ಕಣೆ, ನಾನು ಕಣ್ಣು ಮುಚ್ಚೋದ್ರೊಳಗೆ ಅವನ ಮದುವೆನ ಕಣ್ಣು ತುಂಬ್ಕೋಬೇಕು. ಅಜ್ಜಿ, ಇವಾಗ ಯಾಕೆ ಆ ಮಾತೆಲ್ಲ? ತುಂಬ ಲೇಟ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ಅದೆಲ್ಲ ಇದ್ದಿದ್ದೆ, ಆದರೆ ಮೊದಲು ವೇದಾಂತ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಯೋಚನೆ ಚಿಂತೆ ಆಗಿಬಿಟ್ರೆ ಆಮೇಲೆ ನಿದ್ದೆನೇ ಬರಲ್ಲ. ಅದಕ್ಕೆ ಹೇಳಿದ್ದು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ. ಅಣ್ಣನ ಮದುವೆಗೆ ಒಪ್ಸೋದು ನಮ್ಗೆ ಟೆನ್ಷನ್ ಆಗಿತ್ತು. ಇವಾಗ ನೀವು ನಮ್ಮ ಪಾರ್ಟಿಗೆ ಇದ್ದೀರಾ ಅಲ್ವಾ? ಎಲ್ಲ ಸರಿ ಮಾಡೋಣ, ನೀವು ಹೋಗಿ ಮಲ್ಕೊಳ್ಳಿ.